ಇನ್ನು ಕೇರಳ ಸರ್ಕಾರದ ಈ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತ ಸಿದ್ದು ಕಿಡಿ ನುಡಿಗಳನ್ನ ಆಡಿರುವಂಥದ್ದು. ಒಂದು ಭಾಷೆಯ ಮೇಲೆ ಇನ್ನೊಂದು ಭಾಷೆಯನ್ನ ಹೇರುವ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಪ್ರಯತ್ನ ಸಲ್ಲದು, ಇದನ್ನ ನಾವು ಒಪ್ಪೋದಿಲ್ಲ ಅಂತ ಟ್ವೀಟ್ ಮಾಡೋ ಮೂಲಕ ಕೇರಳ ಸರ್ಕಾರದ ನಡೆಯ ವಿರುದ್ಧ ಸಿದ್ದರಾಮಯ್ಯನವರು ಗರಂ ಆಗಿರುವಂಥದ್ದು, ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಕೂಡಲೇ ಈ ಪ್ರಯತ್ನವನ್ನ ನಿಲ್ಲಿಸಬೇಕು ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ಮಾಡಿದ್ದಾರೆ, ಆಗ್ರಹಿಸಿದ್ದಾರೆ ಕೇರಳ ಸರ್ಕಾರಕ್ಕೆ. ಈಗಾಗಲೇ ಕರ್ನಾಟಕದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ಈ ಮಸೂದೆಯನ್ನ ಒಪ್ಪಬಾರದು ಅಂತ ಕೇರಳದ ರಾಜ್ಯಪಾಲರಿಗೆ ಕರ್ನಾಟಕದ ನಿಯೋಗದಿಂದ ಮನವಿಯನ್ನ ಮಾಡಲಾಗಿದೆ. ಕೇರಳದಲ್ಲಿ ಮಂಡನೆಯಾಗಿರುವಂತಹ ಮಲಯಾಳಂ ಭಾಷಾ ಮಸೂದೆ 2025 ಎಲ್ಲ ಶಾಲೆಗಳಲ್ಲೂ ಮಲಯಾಳಂ ಭಾಷೆಯನ್ನ ಮೊದಲ ಭಾಷೆಯಾಗಿ, ಅದು ಯಾವುದೇ ಮಾಧ್ಯಮದಲ್ಲಿ ಕಲಿಸುವಂತಹ ಶಾಲೆ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು, ಕನ್ನಡ ಮಾಧ್ಯಮದ ಶಾಲೆಯೇ ಆಗಿರಬಹುದು, ಅಥವಾ ಮತ್ತೊಂದು ಮಾಧ್ಯಮದಲ್ಲಿ ಕಲಿಸುವಂತಹ ಶಾಲೆಯೇ ಆಗಿರಬಹುದು, ಆ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ ಮಾತ್ರ ಅಲ್ಲ, ಮಲಯಾಳಂ ಭಾಷೆಯನ್ನ ಮೊದಲ ಭಾಷೆಯಾಗಿಯೇ ಓದಿಸ್ಬೇಕು, ಮೊದಲ ಭಾಷೆಯಾಗಿಯೇ ಕಲಿಸಬೇಕು. ಅದನ್ನ ಕಡ್ಡಾಯಗೊಳಿಸೋದಕ್ಕೋಸ್ಕರ ತಂದಿರುವಂತಹ, ಜಾರಿಗೆ ತರಲಾಗ್ತಾ ಇರುವಂತಹ ಬಿಲ್ ಇದು. ಇದನ್ನ ಈಗಾಗಲೇ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಡಲಾಗಿದೆ. ಆದರೆ ಇದನ್ನ ರಾಜ್ಯಪಾಲರು ಒಪ್ಪಬಾರದು ಅಂತ ಕರ್ನಾಟಕ ಮನವಿಯನ್ನ ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇದು ಒಂದು ಭಾಷೆಯ ಮೇಲೆ ಮತ್ತೊಂದು ಭಾಷೆಯನ್ನ ಹೇರುವಂತಹ ಪ್ರಯತ್ನ ಅಂತ ಕಿಡಿಕಾರಿ ಟ್ವೀಟ್ ಮಾಡಿ ಕೇರಳ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.